ಜೆಇಇ ಪರೀಕ್ಷೆಯಲ್ಲಿ ನಗರದಲ್ಲಿರುವ ಮಾಸ್ಟರ್ ಪಿಯು ಕಾಲೇಜಿನ ವಿದ್ಯಾರ್ಥಿ ದರ್ಶನ್ ಎಲ್ ಅರೇಕಲ್ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು ಹಾಗೂ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಕಾಲೇಜಿನ ವತಿಯಿಂದ ಸನ್ಮಾನಿಸಿ ಗೌರವಿಸುವ ಮೂಲಕ ಅಭಿನಂದಿಸಿದರು. ಬದಲಾವಣೆ ಮಾಡಿಕೊಂಡು ಬೆಳಗ್ಗಿನ ಟೈಮ್ ಹೆಚ್ಚು ಓದಕ್ಕೆ ಶುರು ಮಾಡಿದಾಗ ಅವ್ನು ಇದೇ ಚೇಂಜ್ ಆಯ್ತು ಅಂತ ನಿಜ. ಆಮೇಲೆ ಕೇಳ್ಕೊಡಿ, ನಾನು ಹೇಳ್ತಿದ್ದೀನಿ, ದರ್ಶನ್ ಒಂದು ದಿನನೂ ಮೇಸ್ಟ್ರ್ ಕಾಂಟ್ಯಾಕ್ಟ್ ಅನ್ನ ಬಿಟ್ಟಿಲ್ಲ. ಅವನು ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇತ್ತು ಆ ಮೇಸ್ಟ್ರ ಹತ್ರ ಇದ್ದು ಓದಿದ್ದಾನೆ. ಅವ್ರ ಮೇಸ್ಟ್ರುಗಳು ಕೂಡ ನನಗೆ ಹೇಳಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಹೇಳ್ತಿದ್ದೀನಿ, ಟೀಚರ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಡಾಕ್ಟರ್ ಲಕ್ಷ್ಮೀಶ್ ಮತ್ತು ಡಾಕ್ಟರ್ ಹೇಮಯುವರ ಪುತ್ರನಾದ ದರ್ಶನ್ ಎಲ್ ಅರೇಕಲ್ ಎಂಬ ವಿದ್ಯಾರ್ಥಿ ಶೇಕಡಾ 99.694 ಅಂಕ ಪಡೆಯುವ ಮೂಲಕ ಇಡೀ ಜಿಲ್ಲೆಗೆ ಮೊದಲಿಗನಾಗಿ ಹೊರಹೊಮ್ಮಿದ್ದಾನೆ. ರಸಾಯನಶಾಸ್ತ್ರ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದಿರುವ ದರ್ಶನ್ ಭೌತಶಾಸ್ತ್ರದಲ್ಲಿ 99.942, ಗಣಿತದಲ್ಲಿ 98.393 ಅಂಕ ಗಳಿಸಿ ಕಾಲೇಜಿಗೆ ಕೀರ್ತಿ ತಂದಿದ್ದಾನೆ. ಜೆಇಇ ಫಲಿತಾಂಶದಲ್ಲಿ ಹಾಸನ ಜಿಲ್ಲೆಗೆ ಟಾಪರ್ ಆಗಿ ಕಾಲೇಜಿಗೆ ಕಳಶಪ್ರಾಯನಾಗಿರುವ ದರ್ಶನ್ ಸಾಧನೆಗೆ ಕಾಲೇಜಿನ ಆಡಳಿತ ಮಂಡಳಿ ಆರ್ಥಿಕ ಅಭಿನಂದನೆ ಸಲ್ಲಿಸಿದೆ. ಮಾಸ್ಟರ್ ಕಾಲೇಜಿನ ಮತ್ತೊಂದು ಹಿರಿಮೆ ಎಂದರೆ ಪರೀಕ್ಷೆಗೆ ಹಾಜರಾಗಿದ್ದ ಬಿಎಸ್ ಜೀವನ್ ಶೇಕಡಾ 97.484, ಡಿಪಿ ಪುನೀತ್ ಕುಮಾರ್ 97.456, ಶ್ರೇಯಸ್ 97.388, ಕೆಜಿ ಪಂಚಮಿ 97.162, ನಿರೀಕ್ಷಾ ಎಸ್ ಗೌಡ 97.89, ಎಚ್.ಕೆ. ಸೂರ್ಯ ಸಂಕಲ್ಪ 96.981, ಬಿ ಮಾನವತಿ 96.930, ಡಿ ಸಾನ್ವಿ 96.872, ಕೆಎನ್ ಪೂರ್ವಿತಾ 96.88, ಡಿ ಮಾನ್ಯ 95.617, ಎವೈ ಕುಸ್ಮಿತಾ 95.209, ಜಿಎಸ್ ಹರ್ಷ 95.90. ಈ 18 ವಿದ್ಯಾರ್ಥಿಗಳು ಶೇಕಡಾ 95ಕ್ಕಿಂತ ಅಧಿಕ ಅಂಕ ಪಡೆದಿದ್ದಾರೆ. 25 ಮಂದಿ ವಿದ್ಯಾರ್ಥಿಗಳು ಶೇಕಡಾ 90ಕ್ಕಿಂತ ಹೆಚ್ಚು ಅಂಕ ಪಡೆದು ಕಾಲೇಜಿನ ಗುಣಮಟ್ಟದ ಶಿಕ್ಷಣವನ್ನು ಮತ್ತೊಮ್ಮೆ ಸಾಕ್ಷೀಕರಿಸಿದ್ದಾರೆ. ಎಲ್ಲ ಸಾಧಕ ವಿದ್ಯಾರ್ಥಿಗಳನ್ನು ಆಡಳಿತ ಮಂಡಳಿ ಅಭಿನಂದಿಸಿದ್ದು, ಪೋಷಕರು ಅತೀವ ಸಂತಸ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲೆಗೆ ಹೆಚ್ಚು ಅಂಕ ಪಡೆದ ದರ್ಶನ್ ಎಲ್ ಅರೇಕಲ್ ಮಾಧ್ಯಮದೊಂದಿಗೆ ಮಾತನಾಡಿ, ನನ್ನ ಓದುವಿಗೆ ತಂದೆ ತಾಯಿ ತಾತನ ಪ್ರೋತ್ಸಾಹವೇ ಹೆಚ್ಚು ಅಂಕ ಪಡೆಯಲು ಕಾರಣವಾಗಿದೆ. ಬೆಳಿಗ್ಗೆ 4:30 ಗಂಟೆಗೆ ಎದ್ದು ಓದಲು ರೂಢಿಸಿಕೊಂಡಿದ್ದು, ಓದುವಾಗ ಪಾಠ್ಯಗಳು ಅರ್ಥವಾಗದಿದ್ದಾಗ ನಮ್ಮ ಕಾಲೇಜಿನ ಉಪನ್ಯಾಸಕರಿಗೆ ಕರೆ ಮಾಡಿ ಬಗೆಹರಿಸಿಕೊಳ್ಳುತ್ತಿದ್ದೆನು. ಮುಂದೆ ಕಂಪ್ಯೂಟರ್ ಸೈನ್ಸ್ ನಂತರ MBA ಕೋರ್ಸ್ ಶಿಕ್ಷಣ ಪಡೆಯುವ ಗುರಿ ಹೊಂದಿದ್ದೇನೆ ಎಂದರು. ದರ್ಶನ್ ಎಲ್ ಅರೇಕಲ್ ತಂದೆ ಡಾಕ್ಟರ್ ಲಕ್ಷ್ಮೀಶ್ ಅವರು ಕೂಡ ಮಗನ ಬಗ್ಗೆ ಸಂತಸ ಹಂಚಿಕೊಳ್ಳುತ್ತಾ, ಹಾಸನದಲ್ಲಿ ಉತ್ತಮ ಶಿಕ್ಷಣ ಸಂಸ್ಥೆ ಇರುವಾಗ ಬೇರೆಡೆಗೆ ಕಳಿಸುವುದು ಮೂರ್ಖತನ. ನಮ್ಮ ಮಗನಿಗೆ ಮಾಸ್ಟರ್ ಕಾಲೇಜಿನಲ್ಲಿ ಉತ್ತಮ ಪಾಠ ಪ್ರವಚನ ಸಿಕ್ಕಿದ ಫಲವೇ ಟಾಪರ್ ಆಗಿ ಬಂದಿರುವುದು ಎಂದು ಪುತ್ರನ ಶಿಕ್ಷಣದ ಬಗ್ಗೆ ಸಂತೋಷ ಹಂಚಿಕೊಂಡರು. ಇದಾದ ಬಳಿಕ ಮಾಸ್ಟರ್ ಕಾಲೇಜಿನ ಮುಖ್ಯಸ್ಥರಾದ ರಾಯ್ಟ್ ಮತ್ತು ಗೌಡಿಗೌಡ ಮಾತನಾಡಿ, ಜೆಇಇ ಪರೀಕ್ಷೆ ನಂತರ ನೀಟ್ ಸಿಇಟಿ ಪರೀಕ್ಷೆಯಲ್ಲಿ ಟಾಪರ್ ಆಗಿ ಬರುವವರು ಬಹುತೇಕ ರೆಗ್ಯುಲರ್ ಆಗಿ ತರಗತಿಗೆ ಬಂದವರಾಗಿದ್ದಾರೆ. ಓದುವ ಕಡೆ ಹೆಚ್ಚಿನ ಆಸಕ್ತಿ ಇರಬೇಕು. ಹಾಗೆ ಓದುವ ರೀತಿಗಳ ಬಗ್ಗೆ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇದೇ ವೇಳೆ ಮಾಸ್ಟರ್ಸ್ PU ಕಾಲೇಜಿನ ರಾಯ್ಟ್, ಗೌಡಿಗೌಡ, ಮಂಜುನಾಥ್, ನಂದಿನಿ ಇತರರು ಹಾಜರಿದ್ದರು. ಟೀಚರ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ನಿಮ್ಮ ಸ್ಕೋರ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಇದು ಎಲ್ಲರ ಒಂದು ಅಭಿಪ್ರಾಯ ಕೂಡ. ಅದಕ್ಕೋಸ್ಕರ ದಯವಿಟ್ಟು ನೀವು ಹೋಗಿ 4 ಜನ ಮಕ್ಕಳಿಗೆ ಹೇಳ್ರಪ್ಪ, ಎವ್ರಿ ಡೇ ಕ್ಲಾಸಿಗೆ ಬನ್ನಿ, ಎಕ್ಸಾಮ್ ಬರೀರಿ, ಕಾಲೇಜಲ್ಲಿ ಹೋಗೋ ಎಕ್ಸಾಮ್ ಮಿಸ್ ಮಾಡಬೇಡಿ. ನಿಮ್ಗೆ ಏನು ಕೊಟ್ಟಿರ್ತಾರೋ ಆ ಎಕ್ಸಾಮ್ಗಳನ್ನ ಎಲ್ಲೇ ಆಗಲಿ ಮಿಸ್ ಮಾಡಬೇಡಿ. ಎಕ್ಸಾಮ್ ಬರೆದ್ಬಿಟ್ಟು ಆ ಎಕ್ಸಾಮ್ಗೆ ಕರೆಕ್ಷನ್ ಮಾಡ್ಕೊಳ್ಳಿ. ಕರೆಕ್ಷನ್ ಖಂಡಿತ ಮಾಡಿಕೊಂಡ್ರೆ ಮಾರ್ಕ್ಸ್ ಅಂತೂ ಖಂಡಿತ ಬಂದೇ ಬರುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ದರ್ಶನ್, ನಿನ್ನ ಇದು ಏನು ಅಡ್ವಾನ್ಸ್ ಇದೆಯೋ ಅದು ಸಕ್ಸಸ್ ಆಗಲಿ. ಆಲ್ ದಿ ಬೆಸ್ಟ್. ಫಸ್ಟ್ ಆಫ್ ಆಲ್ ನಾನು ಮಾಸ್ಟರ್ಸ್ ಕಾಲೇಜ್ ಎಲ್ಲ ಫ್ಯಾಕಲ್ಟಿಗಳಿಗೆ ಧನ್ಯವಾದ ಹೇಳ್ತಿದ್ದೀನಿ. ಅವರು ನಮ್ಮದೇನು ಕರೆಯಲಿಲ್ಲ, ಕೇಳಿಲ್ಲ, ಇಲ್ಲೇ ಸೇರಿಸಿ ರಿಟೈನ್ ಮಾಡಿಸಿ ಅಂತ ಹೇಳಿಲ್ಲ. ಜನರಲ್ ಅಟೆಂಡಿ ಒಂದು ಶಿಕ್ಷಣ ವ್ಯವಸ್ಥೆ ಹೆಂಗಾಗಿದೆ ಅಂದರೆ, SLC ಆದಮೇಲೆ ಮಕ್ಕಳನ್ನ ಆಚೆ ಕಡೆ ಕಳಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಪೇರೆಂಟ್ಸ್. ಎಲ್ಲ ಒಂದು ಕಡೆ ನಮ್ಮ ಮನೇಲಿ ನಾವೆಲ್ಲ ಓದಿದ ಜ್ಞಾಪಕ ಮಾಡ್ಕೊಂಡು ನಾವು ಇಲ್ಲೇ ಇರಬೇಕು ಇಲ್ಲ, ನಮ್ಮ ಮನೆಯಲ್ಲೂ ಹೋಗಿ ಸೈಕಲಾಜಿಕಲ್ ಬೆನಿಫಿಟ್ ಎಲ್ಲ ನಾವು ಹೋಗಿ ಅಪ್ಲಿಕೇಶನ್ ಎಲ್ಲ ಹಾಕಿ ಬಂದಿದ್ವಿ ಎಲ್ಲ ಕಡೆ, ಬೇರೆ ಬೇರೆ ಕಡೆ. ಬೇರೆ ಎಷ್ಟು ಗಂಟೆ ಓದ್ತಾ ಇದ್ದೆ? ನಾನು ದಿನದಲ್ಲಿ 6ರಿಂದ 8 ಗಂಟೆ ಓದ್ತಿದ್ದೆ. ನಿಮ್ಮ ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀರಾ? ಮುಂದೆ ನಾನು ಕಂಪ್ಯೂಟರ್ ಸೈನ್ಸ್ ತಗೋಬೇಕಂತಿದ್ದೀನಿ. ಅದಾದಮೇಲೆ MBA ಮಾಡ್ಬೇಕಂತಿದ್ದೀನಿ. MBA ಮಾಡ್ಬೇಕಂತಿದ್ದೀರಾ? ನೀವೇ ಇಷ್ಟಪಟ್ಟಿದ್ದ ಮನೇಲಿ ಹೇಳಿದ್ದ ಇದು ಓದಬೇಕು, ಇದನ್ನೇ ಮಾಡಬೇಕು ಅಂತ ಈಗ ಹೇಳಿದ್ರಲ್ಲ?
ಹೌದಾ? ನಾನೇ ಹೇಳಿದೆ. ನೀವೇ ಹೇಳಿದ್ದ ನೀವು ಮೆಡಿಸಿನ್ ಬೇಡ. ನೀವು ಟಾಪ್ ಬರೋಕ್ಕೆ ಓದೋದು ಯಾವ ಥರ ನೀವು ರೂಢಿಸ್ಕೊಂಡ್ರಿ? ನಾನು ಓದೋದು ಯಾವ ಥರ ರೂಢಿಸ್ಕೊಂಡಿದ್ದಂದ್ರೆ ಯಾವ ಥರ ಓದಿದ್ರಿ ಅಂತ ಸ್ಟಡಿ ಮಾಡಿದ್ರಿ ಅಂತ ನಿಮಗೆ ಗೈಡೆನ್ಸ್ ಕೊಟ್ಟಾರೆ ಯಾರು ಅಲ್ಲ? ನಮ್ಮ ಗೈಡೆನ್ಸ್ ಮೊದಲಾಗಿ ನಾನು ಅಪ್ಪ ಅಮ್ಮ ಕೊಡ್ತೀನಿ. ಅಪ್ಪ ಅಮ್ಮ ಕೊಡ್ತಾರೆ. ಕಾಲೇಜಲ್ಲಿ ಕಾಲೇಜಲ್ಲಿ ಒಂದ್ ನಿಮಿಷ